ಕ್ರೂಸ್ ಕಂಟ್ರೋಲ್. ಕ್ಯಾಮ್ರಾಮನ್ ಅಮಾನ್, ಅದು ಒಂದು ಬ್ಯೂಟಿಫುಲ್ ಸ್ಪಾಟ್ ನಿಮಗೆ. ಹೆಂಗಿದೆ ಗುರು, ನಮ್ ಖುಷಿನೆಲ್ಲ ಸೈಡ್ಗಿಟ್ಟು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಇನ್ನೊಂದು ಬೈಕ್ ರೈಡ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಗೆಸ್ ಮಾಡಿ ನೋಡೋಣ. ಯಾರು ಹೋಗ್ತಿದ್ದೀವಿ ಅಂದರೆ, ನಾನು ಆನಂದಣ್ಣ, ಲಾಸ್ಟ್ ಟೈಮ್ ಒಂದು ನಮ್ಮದು ಗ್ಯಾಂಗ್ ಇತ್ತಲ್ವಾ, ಅವರೇ ಹೋಗ್ತಿರೋದು. ಬಟ್ ರಿಷಿ ಒಬ್ರು ಮಾತ್ರ ಬರ್ತಾ ಇಲ್ಲ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂತೆ, ಅದಕ್ಕೋಸ್ಕರ. ಎಲ್ಲಿಗೆ ಅಂತ ಗೊತ್ತಾಗಿಲ್ಲ ಅಲ್ವಾ ಗೈಸ್. ಎತ್ತಿನ ಭುಜ ಗೈಸ್. ಇಲ್ಲಿಂದ ಬೆಂಗಳೂರಿಂದ ಎಷ್ಟು ಕಿಲೋಮೀಟ್ರ್ ಅಂದರೆ 250 ಕಿಲೋಮೀಟ್ರ್ ಹತ್ರ ಇದೆ. ಈಗ ಪಾರ್ಲೇಜಿ ಟೋಲ್ ಹೋಗಿ ಅವರೆಲ್ಲ ಅಲ್ಲೇ ಬಂದಿರ್ತಾರೆ, ಎಲ್ಲರೂ ಅಲ್ಲಿಂದ ಒಟ್ಟಿಗೆ ಹೋಗೋದು. ರೈಡಿಂಗ್ ಜಾಕೆಟ್ ಬೇರೆ ಹಾಕಿದ್ದೀನಿ ಎಷ್ಟೋ ದಿನ ನಂತರ. ಲಾಸ್ಟ್ ವೀಕೇ ಹೋಗೋಣ ಅಂತ ಅಂತಿದ್ರು, ಆಮೇಲೆ ಏನೋ ಕ್ಯಾನ್ಸಲ್ ಮಾಡಿ ಇವಾಗ ಮತ್ತೆ ಪ್ಲ್ಯಾನ್ ಮಾಡಿದಾರಪ್ಪ. ಅದರಲ್ಲಿ 4 ಜನ ಅಣ್ಣ, ಇನ್ನೂ 1-2 ಸೀಟ್ ಆಗ್ತಿದ್ದ ಅನ್ಸುತ್ತೆ ಸ್ವಲ್ಪ ಗ್ಯಾಪ್ ಇದ್ದರೆ. ಸ್ಯಾಟರ್ಡೆ ಸಂಡೇ ಅಂತೂ ಕೇಳಂಗೆ ಇಲ್ಲ, ಎಲ್ಲರೂ ರೈಡ್ಗೆ ಹೋಗ್ತಿರ್ತಾರಲ್ಲ. ಈ ಕಡೆ ಹೋಗೋರೆಲ್ಲ ಬಂದು ಇಲ್ಲೇನೆ ಸ್ಟಾಪ್ ಕೊಟ್ಕೊಂಡು ಎಲ್ಲರೂ ಒಟ್ಟಿಗೆ ಹೋಗ್ತಾರೆ ಯಾವತ್ತು. ಅದೇ ಹೇಳಿದ್ದೀನಿ, ಸಿಂಪಲ್ ಸಿಂಪಲ್. ರವಿ, ಹಾಯ್, ಆರಾಮ ದೇವ್ರೆ? ಆರಾಮಾಗಿ ಹೋಗಿ ಆರಾಮಾಗಿ ಬರಂಗೆ ಮಾಡಪ್ಪ. ವಾವ್, ಲೆಟ್ಸ್ ಗೋ. ಅಣ್ಣನ ನೋಡಿ, ಇಲ್ಲಿಂದ ನಮ್ಮ ರೈಟ್ ಸ್ಟಾರ್ಟ್ ಆಗುತ್ತೆ ಗೈಸ್. ಅಮಾನ್, ಅಬ್ಬ ಎಂತ ಚಳಿ ಇದೆ ಗೈಸ್. ಅಬ್ಬಾ ಹೆಂಗಿದೆ ನೋಡಿ ಗೈಸ್, ಫುಲ್ ಫಾಗ್ ತುಂಬಿಕೊಂಡಿದೆ ಇಲ್ಲಿ ನೋಡಿ. ಕ್ರಿಕೆಟ್ ಗ್ರೌಂಡು. ಲಾಸ್ಟ್ ಗಂದಿಕೋಟೆ ಗೈಸ್ ನಾವು ಓಡಿಸಿದ್ದು ಸರಿಯಾಗಿ, ಅದು ಬಿಟ್ಟು ಆರಾಮಾಗೆ ಓಡಿಸ್ತಿದ್ದೀವಿ ಇವಾಗೆಲ್ಲ. ಈಗ ಹೋಗ್ತಿರೋದು ಎತ್ತಿನ ಭುಜ ಅಂತ ಅಣ್ಣ ಹೇಳಿದ್ದು. ಮಿಡಲಲ್ಲಿ ಬೇರೆ ಬೇರೆ ಪ್ಲೇಸ್ ಇದೆ ಅಂತ ಹೇಳಿದ್ರು. ಅದು ಯಾವುದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಾಗೋದು ಬೇಡ. ಅಲ್ಲಿ ಹೋದ್ಮೇಲೆ ನೋಡೋಣ ಆಯ್ತಾ. ಆಂಜನೇಯ ಟೆಂಪಲ್ ಇದೆ ಇಲ್ಲಿ. ಬ್ರೇಕ್ ಲೈಟ್ ನೋಡಿ ಗೈಸ್, ಇದು ನೋಡಿ ಡೆವಿಲ್ ಥರ ಲುಕ್ ಕೊಡ್ತದೆ. ಹೋಗೋಣ, ಏನು ತೊಂದರೆ ಇಲ್ಲ. ಬೈಕ್ ಓಡಿಸೋದ್ರಲ್ಲಿ ಗ್ಯಾಪಲ್ಲಿ ನುಗ್ಸ್ತೀವಲ್ಲ, ಆ ಮಜಾನ ಬೇರೆ. ಚಲೋ ನೋಡಿ ಗೈಸ್, ನೋಡಿ ಗೈಸ್ ಎಷ್ಟು ಜನಕ್ಕೆ ಬೈಕ್ ಕ್ರೇಜ್ ಇದೆ ಅಂತ. ಕೆಲವೊಂದು ಟೈಮ್ ಇಷ್ಟೊಂದು ಏನಕ್ಕೆ ದುಡ್ಡು ವೇಸ್ಟ್ ಮಾಡಿಕೊಂಡು, ವೇಸ್ಟ್ ಅಂತ ಬರಲ್ಲ, ಏನಕ್ಕೆ ಖರ್ಚು ಮಾಡಿಕೊಂಡು ರೈಡ್ಗೆಲ್ಲ ಹೋಗ್ಬೇಕು ಅನ್ನೋ ಟೈಮ್ ಬಂದ್ಬಿಡತ್ತೆ. ಬಟ್ ನಮ್ಮ ಖುಷಿನೂ ಸ್ವಲ್ಪ ನೋಡ್ಬೇಕಲ್ವ. ಕಷ್ಟ ಇರುತ್ತೆ ಗುರು, ಯಾರಿಗೆ ಕಷ್ಟ ಇರಲ್ಲ, ಎಲ್ರಿಗೂ ಕಷ್ಟ ಇರುತ್ತೆ. ಕಷ್ಟ ಅಂತ ಹಂಗೆ ಕೂತ್ಕೊಂಡಿದ್ರೆ ಹಂಗೆ ಇರೋದು ಅಷ್ಟೇ, ಏನು ಮಾಡೋಕ್ಕೆ ಆಗಲ್ಲ. ನಮ್ಮ ಖುಷಿನೆಲ್ಲ ಸೈಡ್ಗಿಟ್ಟು ಎಲ್ಲ ಸೇವಿಂಗ್ಸ್ ಮಾಡಿಕೊಂಡು ಮುಂದೆ ಈಸಿ ಆಗತ್ತೆ ಅನ್ನೋ ಬದಲು ಸೇವಿಂಗ್ಸ್ ಮಾಡು, ಬೇಡ ಅಂತ ಹೇಳಲ್ಲ ಗುರು. ಎಷ್ಟು ಬೇಕು ಅಷ್ಟೇ ಮಾಡು. ಆಸೆಗಳಿರತ್ತಲ್ವ, ಅದನ್ನೆಲ್ಲ ಕಟ್ಟಿಟ್ಟು ಬರೀ ಸೇವಿಂಗ್ಸೇ ಮಾಡ್ಕೊಂಡು ಕೂತ್ಕೊಂಡು ನೀನು ಒಂದಿನ ಅವಾಗೆ ಅಕೌಂಟ್ ಅಂದರೆ ಏನು ಮಾಡ್ತೀಯ? ಅದಕ್ಕೋಸ್ಕರ ಸ್ವಲ್ಪ ಆದರೂ ಖರ್ಚು ಮಾಡು, ಮಜಾ ಮಾಡು. ಬೇಕು ಜೀವನದಲ್ಲಿ ಎಲ್ಲನೂ ಬೇಕು ಗುರು. ಕೆಲವೊಂದು ಟೈಮ್ ಅನ್ಸತ್ತೆ ಹಂಗೇನೆ, ಬಟ್ ಏನು ಮಾಡೋಕ್ಕಾಗಲ್ಲ. ಜೀವನ ಅನ್ನೋದು ಕಷ್ಟ ಇರುತ್ತೆ, ಸುಖ ಇರುತ್ತೆ, ಎಲ್ಲನೂ ಇರುತ್ತೆ, ಎಲ್ಲನೂ ಅನುಭವಿಸ್ಬೇಕು. ಈ ಏಜ್ ಇರೋವಾಗ ಸುತ್ತಾಡಬೇಕು ಗೈಸ್. ಆಮೇಲೆ ಏಜ್ ಆದಮೇಲೆ ಅಯ್ಯೋ ಸುತ್ತಾಡಬೇಕಿತ್ತು ಅಂತ ಹೇಳ್ಕೊಂಡು ಬೇಜಾರು ಮಾಡ್ಕೊಳ್ಳೋದಲ್ಲ. ಸಿಕ್ಕಿರೋ ಟೈಮ್ನ ಯೂಸ್ ಮಾಡ್ಕೋಬೇಕು. ಪ್ಯಾಟಿ ಸ್ಕ್ರಾಮ್ಲರ್ ಹೆಂಗಿದೆ ನೋಡಿ ಗೈಸ್, ವೆದರು ಸೂಪರ್ ಆಗಿದಲ್ವಾ. ಹಾಸನ 150 ಇನ್ನೂ ಸಾಕಾಗಿದೆ. ಬೆಳಗ್ಗೆ ಹೊರಟಿರೋದು ಏನಂದರೆ ವಿಡಿಯೋ ಕ್ಲಾರಿಟಿ ಮತ್ತು ಆ ವಿಡಿಯೋಗೆ ತಕ್ಕಂಗೆ ಆಡಿಯೋ ಕ್ಲಾರಿಟಿ ಇದ್ದರೆ ಸಾಕಾಗಿರೋದು. ವಿಡಿಯೋ ಏನೇ ನೋಡೋಕ್ಕಾದ್ರೂ, ಮೂವಿ ಆಗಲಿ ವಿಡಿಯೋ ಆಗಲಿ, ಫುಲ್ ಕ್ಲಾರಿಟಿ ಇದ್ದರೆ ಸೂಪರ್ ಗುರು, ನೋಡೋಕ್ಕೆ ಇಷ್ಟ ಆಗತ್ತೆ. ಇಲ್ಲ ಅಂದರೆ ಅಯ್ಯೋ ಯಾವನ್ ನೋಡ್ತಾನೆ ಈ ವಿಡಿಯೋ ಅಂದ್ಬಿಡತ್ತೆ. ಅದಕ್ಕೋಸ್ಕರನೇ ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಗೈಸ್ ನಾನು ಎಲ್ಲದಕ್ಕೂ. ನೀವು ನಂದು ಪ್ರೀವಿಯಸ್ ವೀಡಿಯೋಸ್ನ ನೋಡ್ಕೊಂಡು ಹೋದ್ರೆ ಏನೇನು ಹಾಕಿದ್ದೀನಿ ಅಂತ ಎಲ್ಲ ಗೊತ್ತಾಗುತ್ತೆ.
ಹಿಂದೆ ಒಂದು i20 ಬರ್ತಿದೆ ಗೈಸ್, ನೋಡಿ ಸ್ವಲ್ಪ ಬೇಜಾರಾಗ್ತಿದೆ. ನನ್ನ ಕಾರ್ ಬೇರೆ ನಾನು ಸೇಲ್ ಮಾಡಿಬಿಟ್ಟಿದ್ದೀನಿ, ಸೇಮ್ ಇದೇ ಥರ ಇತ್ತು ಗೈಸ್ ನನ್ನ ಕಾರ್. ಬಟ್ ಇವ್ರದ್ದು ಆಸ್ತಾ ಬೇಸ್ ಮಾಡೋದು ಅನ್ಸುತ್ತೆ, ನಾನು ಟಾಪ್ ಎಂಡ್ ಇತ್ತು. ಸುಮ್ಮನೆ ಕಾರ್ ತಗೊಂಡು ನಿಲ್ಸೋದು ಅಂತ ಹೇಳಿ ಸೇಲ್ ಮಾಡಿಬಿಟ್ಟೆ ಅಷ್ಟೇ. ತಿಂಗಳ EMI ಕಟ್ಟೋಕ್ಕೇನೆ ವೇಸ್ಟ್ ಅಂತ. ಬಟ್ ಕಾರ್ ಮಾತ್ರ ಸಖತ್ತಾಗಿತ್ತು ಗೈಸ್. ಹುಡುಕ್ಬೇಕಿದ್ರೆ ಕಾರ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹುಡ್ಕೊಂಡು ಎಷ್ಟು ಕಷ್ಟಪಟ್ಟು ತೊಗೊಂಡಿದ್ದೆ ನನಗೆ ಗೊತ್ತು. ಕೊಡೋ ದಿನ ಅಂತೂ ಮಾತೇ ಬರ್ತಿರ್ಲಿಲ್ಲ ನನಗಂತೂ. ಸೈಲೆಂಟ್ ಆಗಿಬಿಟ್ಟಿದ್ದೆ ಫುಲ್ಲು. ಕಾರ್ ಕೊಟ್ಟಿದ್ದಂತೂ ತುಂಬ ಬೇಜಾರಿದೆ. ಮುಂದೆ ತಗೊಂತೀನಿ ಗೈಸ್, ಇವಾಗ್ಲೂ ಹಂಗೆ ಕಷ್ಟಪಡ್ತಿದ್ದೀನಿ. ಮುಂದೆ ಒಂದಿನ ಒಳ್ಳೇದಾಗತ್ತೆ. ಈಗ ಸುಮ್ಮನೆ ಕಾರ್ ನಿಲ್ಸಿಟ್ಕೊಂಡು ದುಡ್ಡು ಹಾಕ್ತಾ ಇರೋ ಬದಲು ಒಂದ್ ಕಡೆ ನಿಮ್ಮ ಸೇವಿಂಗ್ಸ್ ಅಂತ ಮಾಡ್ಕೊಂಡ್ರೆ ತುಂಬ ಒಳ್ಳೇದು ಗೈಸ್. ನಾನು ಇಲ್ಲಿವರೆಗೆ ಒಳ್ಳೆ ಮಜಾ ಹೊಡ್ಕೊಂಡು ಬಂದಿದ್ದೇ ಆಯಿತು. ಈಗ ಸ್ವಲ್ಪ ಸೇವಿಂಗ್ಸ್ ಮಾಡೋದನ್ನ ನಾನು ಕಲ್ತ್ಕೋಬೇಕು. ಅದಕ್ಕೋಸ್ಕರನೇ ಹಿಂಗೆ ನೋಡೋಣ ಮುಂದೆ ಈ ಚೇಂಜಸ್ ಎಲ್ಲಿ ಕರ್ಕೊಂಡೋಗಿ ನಿಲ್ಸುತ್ತೆ, ಏನಾದರೂ ಒಳ್ಳೇದಾಗತ್ತೆ ಅಂತ ನೋಡೋಣ. ಇಷ್ಟು ವರ್ಷ ಮಜಾ ಮಾಡ್ಕೊಂಡು ಬಂದು ನನ್ನ ಹತ್ರ ಈಗ ಒಂದು ಸ್ವಲ್ಪ ಪೈಸಾ ಇಲ್ಲಲ್ಲ ಗೈಸ್. ಅದಕ್ಕೋಸ್ಕರ ಈಗ ಸೇವಿಂಗ್ಸ್ ಮಾಡ್ಕೊಂಡು ಏನಿರತ್ತೆ ಒಂದು ಸ್ವಲ್ಪ ವರ್ಷ ಬಿಟ್ಕೊಂಡು ಅಂತ ನೋಡೋಣ. ಸೇವಿಂಗ್ಸ್ ಅಂದರೆ ಫುಲ್ ಸೇವಿಂಗ್ಸ್ ಅಲ್ಲ, ಒಂದು ರೇಂಜಿಗೆ ಒಂದು 80% ಅಲ್ಲ 50% ಸೇವ್ ಮಾಡಿಕೊಂಡು ಇನ್ನೊಂದು 50% ಮಜಾ ಮಾಡ್ಕೊಂಡಿರ್ತೀನಿ. ಫುಲ್ ಸೇವಿಂಗ್ಸ್ ಮಾಡ್ಕೊಂಡ ಇದ್ರೇ ಜೀವನ ಬೋರ್ ಆಗ್ಬಿಡತ್ತೆ. ಸ್ವಲ್ಪ ಆದ್ರೂ ಮಜಾ ಕೊಡ್ಬೇಕಲ್ವಾ, ಅದಕ್ಕೋಸ್ಕರ. ಚೇಟ ನೈಟ್ ಪ್ಯಾಂಟ್ ಥರ ಹಾಕೋರೆ ಚಳಿ ಆಗ್ತಿಲ್ವಾ ಹಿಂಗೆ? ಮತ್ತೆ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನನಗೆ ನಾನು ಆ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಾ ಹೆಂಗಿದೆ ಗುರು, ಸನ್ರೈಸ್ ಆಗೋ ಥರ ಇದೆ. ಬೆಂಕಿ ಏನು ಸಾಕಾಗಿದೆ. ಕಾಮತ್ ಉಪಚಾರ ನಮ್ಮ ಕಡೆ ಏನು ಗೊತ್ತಾ, ಸಾಂಬಾರೇನಾದ್ರು ಚೆನ್ನಾಗಿರಲಿಲ್ಲ, ಇಲ್ಲಾಂದರೆ ವೆಜ್ ಸಾಂಬಾರು ಅಂದರೆ ಪುಳ್ಚಾರ್ ಅಂತೀವಿ. ನಾನು ಹೇಳ್ತೀನಿ ಪುಳ್ಚಾರ್ ಥರ ಆಗಿದೆ, ಚೆನ್ನಾಗಿಲ್ಲ ಅಂತ. ಹೆಂಗೆ ಸ್ಟ್ರಕ್ ಆಗ್ಬಿಟ್ಟದೆ ಅದು? ಹೌದಾ? ಕ್ರೂಸ್ ಕಂಟ್ರೋಲ್. So tight a little, and when you go in, just feel like that. Whenever you want, just do like that. ಕ್ರೂಸ್ ಕಂಟ್ರೋಲ್. So I came most of the way in cruise control. ಬೆಂಕಿ. ಈಗ ತಾನೇ ತಿಂಡಿ ಮಾಡ್ಕೊಂಡು ಬಂದ್ವಿ ಗೈಸ್. ರೊಟ್ಟಿ 160. ರೋಡು ಪ್ಯಾಚ್ ವರ್ಕ್ ಇಲ್ಲ ಇಲ್ಲಿ, ಚೆನ್ನಾಗಿದೆ ರೋಡು. ರವಿ ಮುಂದೆ ಹೋಗ್ಬಿಟ್ಟಿದ್ದಾರೆ, ಅಣ್ಣ ನಾನು ಒಟ್ಟಿಗೆ ಇದ್ದೀವಿ. ಹೇಳ್ತಿದ್ದಾಗಲೇ ಪ್ಯಾಚ್ ವರ್ಕ್ ಸ್ಟಾರ್ಟ್ ಆಗ್ಬಿಡ್ತಲ್ಲ ಅವರು. 131 ಕಿಲೋಮೀಟರ್ ಬಂದ್ವಿ. ಈಗ ನೆಕ್ಸ್ಟ್ ಅಣ್ಣ ಟೈಗರ್ ತೊಗೊತಾನೆ. A2B ನೋಡಿ ಗೈಸ್, ಇಲ್ಲೇ ಬಂದಿರೋದು ಇವಾಗ. ಹಾಯ್. ನೈಸ್ ಕಿಚನ್. You don't want break. I'm feeling to ride only. Just feeling good. The climate. ಇಲ್ಲಿ ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ಇವಾಗ ಮತ್ತೆ ಒಂದು ಸೆಟಪ್ ಮಾಡಿದ್ವಿ ನೋಡಿ, Insta 360 ಹಿಂಗೆ ಈ ಥರ. ಇಲ್ಲಿ ಕ್ಯಾಮ್ರಾ ಹಾಕ್ಕೊಂಡು ನಾವು ಹಿಂದೆ ಹೋಗೋದು. ಕ್ಯಾಮ್ರಾಮ್ಯಾನ್ ಇಷ್ಟ. ನಿಮ್ಗೆ ಇದಾದ ನಂತರ ನೆಕ್ಸ್ಟ್ ಹಾಕ್ತೀನಿ ನೋಡಿ. ಹಲೋ ಗೈಸ್, ನಾವಿವಾಗ ರೂಮಿಗೆ ಬಂದ್ವಿ. ಇಲ್ಲಿ ನಿಮಗೆ ರೂಮ್ ತೋರಿಸ್ತೀನಿ ಇವಾಗ. ನೋಡಿ ಇಲ್ಲೆಲ್ಲ ಬೈಕ್ ಪಾರ್ಕ್ ಮಾಡ್ಕೊಂಡ್ವಾ. ಇಲ್ಲಿ ಶೂ ಇಡಕ್ಕೆ ಕೊಟ್ಟಿದ್ದಾನೆ ನೋಡಿ ಗೈಸ್, ಹೆಂಗಿದೆ ರೂಮ್. ಸ್ವಲ್ಪ ಮಳೆ ಬಂದರೆ ಚೆನ್ನಾಗಿರುತ್ತೆ ಅನ್ನಲ್ಲ. ಮಾರ್ನಿಂಗ್ ನಿಮಗೆ ಸಕಲೇಶ್ಪುರನೇ ಬೇರೆ ತರ ಇರುತ್ತೆ. ಈಗ ನೋಡ್ತೀರಾ ಕಿಚನ್ ಗೈಸ್. ಬೆಳಿಗ್ಗೆ ನೋಡೋ ಸಕಲೇಶ್ಪುರಕ್ಕೂ ಡಿಫ್ರೆಂಟ್ ಇರುತ್ತೆ ನಿಮಗೆ.
ಮಳೆಗಾಲ ಅಂತ ಅದೊಂಥರ ನಿಮಗೆ ಹ್ಮ್ ಸಕಲೇಶ್ಪುರ ವೆದರ್ ಅದು ಎಕ್ಸಾಕ್ಟ್ ವೆದರ್. ಈ ಬಿಸಿಲು ನಿಮಗೆ ಇದು ರೈಟ್ ಟೈಮ್ ಆಕ್ಚುಲಿ. ಈ ಟೈಮಲ್ಲಿ ನೀವು ಓಡಾಡಕ್ಕೆ, ಈ ಟೈಮಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಫಾಲ್ಸ್ಗಳು, ಆ ಟೆಂಪಲ್ ಚೆನ್ನಾಗಿದಲ್ಲ. ಟೆಂಪಲ್ ಆಂಟಿಕ್ ಟೆಂಪಲ್, ಹಿಸ್ಟಾರಿಕ್ ಟೆಂಪಲ್ ಇದೆಲ್ಲ. ಅಂದ್ರೆ ನಿಮ್ಗೆ ಇಲ್ಲಿ ಆ ಪ್ರಮೋಷನ್ ಕೊಡಲ್ಲ ಅಷ್ಟು ಬಿಟ್ರೆ ಈ ಕಡೆ ಸೈಡು. ಅದೇ ಮ್ಯಾಂಗ್ಳೂರು ಕೇರಳಕ್ಕೆ ಸಿಕ್ಕಿದ್ರೆ ಇದನ್ನ ನೆಕ್ಸ್ಟ್ ಲೆವೆಲ್ ಟೆಂಪಲ್ ಇದು. ಇದು ಬಂದ್ಬಿಟ್ಟು 5 ಪಾಂಡವರ ಬೆಟ್ಟ ಅಂತ. 5 ಪಾಂಡ, ಒಂದು ಬೆಟ್ಟದ ಭೈರೇಶ್ವರ ಇದು. ಹ್ಮ್ ಇದು ಬಂದ್ಬಿಟ್ಟು ಪಾಂಡವರ ವನವಾಸ ಬಂದಾಗ ಇಲ್ಲಿ ಉಳ್ಕೊಂಡು ಬಿಲ್ಡ್ ಮಾಡಿರೋದು, ಅವ್ರು ಕಟ್ಟಿರೋದು, ಆ ಟೈಮಲ್ಲಿ ಕಟ್ಟಿರೋದು ಅಂತ ಹೇಳಿ ಹಿಸ್ಟ್ರಿ ಪ್ರಕಾರ ಇರೋದು. ಪಾಂಡವರ ಬೆಟ್ಟ ಅಂತಾನೆ ಕರೆಯೋದು ಅದನ್ನ. ಅದು ಬಂದ್ಬಿಟ್ಟು ಕೆಲವು ಜನಕ್ಕೆ ಮನೆ ದೇವರು. ಅದಾದ್ಮೇಲೆ ಇನ್ನೊಂದು ಬಂದ್ಬಿಟ್ಟು ನಾಣ್ಯ ಭೈರೇಶ್ವರ. ಏನ್ ಎತ್ತಿನ ಬೀಜ ಅಂತ ಹೋಗ್ತೀರಿ, ಕೆಳಗಡೆ ನಾಣ್ಯ ಭೈರೇಶ್ವರ ಟೆಂಪಲ್ ಇರುತ್ತೆ. ಅವ್ನ್ ಭೈರೇಶ್ವರ ಟೆಂಪಲ್ ಎಲ್ಲಿದೆ ಅದೆಲ್ಲ ವ್ಯೂ ಪಾಯಿಂಟ್ಸ್ ನಿಮ್ಗೆ. ಕೆಳಗಡೆ ಬಂದ್ಬಿಟ್ಟು ನಾಣ್ಯ ಭೈರೇಶ್ವರ ಟೆಂಪಲ್ ಇರುತ್ತೆ, ಅಲ್ಲಿಂದ ಹೋದ್ರೆ ಟಾಪ್ ವ್ಯೂ ಪಾಯಿಂಟ್ ಅದು. ಅದಾದ್ಮೇಲೆ ಕಾಲ ಭೈರೇಶ್ವರ ಬಂದು ದೇವ್ರ ಮನೆ. ಅದು ಒಂದು ಬ್ಯೂಟಿಫುಲ್ ಸ್ಪಾಟ್ ನಿಮಗೆ. ಸಾಯಂಕಾಲ ಆದ್ರೆ ದೇವ್ರ ಮನೆ ಹೊಡ್ಬಿಡಿ ನೀವು. ದೇವ್ರ ಮನೆ ಬ್ಯೂಟಿಫುಲ್. ಸೀದಾ ಬೆಟ್ಟದ ಭೈರೇಶ್ವರ ಹೋಗಿ, ಬೆಟ್ಟದ ಭೈರೇಶ್ವರ ಹೋಗ್ಬಿಟ್ಟು ನಿಮಗೆ ಅಲ್ಲಿಂದ ನಿಮಗೆ ಇದಕ್ಕೆ ಇದು ಅದು ದೇವ್ರ ಮನೆ ಹತ್ರ ಇದೆ, ಹತ್ರ ಇದೆಯಾ, ಅಲ್ಲೆಲ್ಲ ಕನೆಕ್ಟಿಂಗ್. ಒಂದು ಇದ್ರ ಪ್ರಕಾರ ಪ್ರಕಾರ ಅಲ್ಲಿಂದ ಇದಕ್ಕೆ ಹೋಗಿ ದೇವ್ರ ಮನೆ ಹೋಗಿ. ದೇವ್ರ ಮನೆ ಒಂದು ನೀವು ಕರೆಕ್ಟ್ ವ್ಯೂ ಸಿಕ್ಕಿರೋ ಸ್ಕಾಟ್ಲ್ಯಾಂಡ್ ವ್ಯೂ. ಅದು ಸಿಕ್ಕಾಬಿಡೋದಾಗಿರೋದು ದೇವ್ರ ಮನೆ. ಅದಕ್ಕೆ ಹೋಗಿ ಡ್ರೈವ್ ಸಕದಾಗಿರುತ್ತೆ, ಬೈಕಲ್ಲಿ ಬರೋದ್ರಿಂದ ಡ್ರೈವ್ ಸಕದಾಗಿರುತ್ತೆ, ವ್ಯೂ ಸಕದಾಗಿರ್ತದೆ. ಅದಂದ್ರೆ ಸನ್ಸೆಟ್ ಪಾಯಿಂಟ್ ಹೋಗ್ಬೇಕು ನೀವು ದೇವ್ರ ಮನೆ. ಅವಾಗ ನಿಮ್ಗೆ ಅದು ಕರೆಕ್ಟ್ ಪ್ಲೇಸ್. ಅವ್ರು ಹೇಳಿದ್ರಲ್ಲ ಫಸ್ಟು ಪಾಂಡವರ ಬೆಟ್ಟ ಹೋಗಿ ಅಂತ. ನಾವು ಅದೇ ಥರ ಪ್ಲ್ಯಾನ್ ಮಾಡಿಕೊಂಡು ಫಸ್ಟು ಪಾಂಡವರ ಬೆಟ್ಟ ಹೋಗೋಣ ಅಂತ ಹೋಗ್ತಿದ್ವಿ. ನೋಡಿ ಗೈಸ್, ರೋಡೆಲ್ಲ ಹಿಂಗಾಗಿದೆ ಇಲ್ಲಿ. ಫುಲ್ಲು ತುಂಬ ದೊಡ್ಡ ದೊಡ್ಡ ಹೊಂಡ ಎಲ್ಲ ಆಗಿದೆ ಆಯಿತಾ. ಬೈಕ್ ಓಡ್ಸೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅಲ್ಲಿಂದ ಟೆಂಪಲ್ಗೆ ಹೋಗಿ ಮುಟ್ತೀವಿ ನಾವು. ನೋಡಿ ಗೈಸ್, ಇಲ್ಲಿ ಲವ್ ಮಾಕ್ಟೇಲ್ ಎಲ್ಲ ಒಂದು ವಿಡಿಯೋ ಶೂಟ್ ಮಾಡಿದ್ರಲ್ಲ ಇಲ್ಲೇನದು, ಇದೇ ಪ್ಲೇಸಲ್ಲಿ ಬರ್ತಾರಲ್ಲ ಹೀರೋ, ಅದೇನೇ ಇದು. ಟೆಂಪಲ್ ಓಪನ್ ಇಲ್ಲಲ್ಲ. ಆಮೇಲೆ ಟೆಂಪಲ್ ನೋಡಿಕೊಂಡು ದೇವರಮ್ಮನ ಬೆಟ್ಟ ಹೋಗೋಣ ಅಂತ ಆ ಕಡೆ ಹೊರಟ್ವಿ ನಾವು. ಕಮಾನ್ ಹತ್ತಿ ಮೇಲೆ ಇಳಿಯೋದು, ಹಿಂಗೆ ಇಳಿಯೋದಾ? ಎಸ್. What happened, Jada? Shortcut. It is not shortcut. It is dangerous. ಒಳ್ಳೆ ಮಸ್ತ್ ಆಗದ ಆ ಪ್ಲೇಸ್. See the road. ಸೂಪರ್. ನೋಡಿ ಗೈಸ್ ಹೆಂಗೆ ಕಾಣಿಸ್ತದೆ. ಸನ್ಸೆಟ್ ನೋಡ್ಕೊಂಡಾಯ್ತು ಗೈಸ್. ಇವಾಗ ಹೊಡ್ತಿದ್ದೀವಿ ಇಲ್ಲಿಂದ. ಒಳ್ಳೆ ಕೋಲ್ಡ್ ವೆದರ್, ಈಗ ಸಾಕಾಗಿದೆ ನೋಡಿ. ಹೆಂಗಿತ್ತು ಪ್ಲೇಸ್? Very good. ನೋಡಿ ಗೈಸ್, ಹೆಂಗೆ ಇಳ್ಕೊಂಡು ಹೋಗ್ಬೇಕಂತ ಈಗ. ಹೌಸ್ ದ ಪ್ಲೇಸ್? We are going to die together. What? We are going to die together. Slowly. ಸರಿಯಾಗಿ ಬಿದ್ದುಬಿಡ್ತಿದ್ದೆ ಗೈಸ್ ಇಲ್ಲಿ. ಅದಾದ ನಂತರ ನಾವು ಈ ಪ್ಲೇಸ್ ನೋಡ್ಕೊಂಡಾಯ್ತಾ ದೇವರಮ್ಮನ ಬೆಟ್ಟನು. ಆಮೇಲೆ ರೂಮ್ ಕಡೆ ಹೊರಡೋಣ ಅಂತ ಹೊರಟ್ವಿ.